ಕಾಂಗ್ರೆಸ್ಗೆ ಅನ್ವರ್ ವಿಚಾರ ಈಗ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಸಿಬಿಐ ತನಿಖೆಗೆ ಕೊಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿಬಿಟ್ರು. ಆದ್ರೆ ಇದೇ ವಿಚಾರ ಈಗ ಕಾಂಗ್ರೆಸ್ನ ಹಲವು ನಾಯಕರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಕಾರಣ ಇಷ್ಟೇ, ಕೈ ನಾಯಕರ ವಿರುದ್ಧ ಲಂಚ ಆಮಿಷದ ಆರೋಪ ಕೇಳಿ ಬರ್ತಾ ಇದೆ. ಇದೀಗ ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹಿಸ್ತಾ ಇದೆ. ಸಿಬಿಐ ತನಿಖೆ ನಡೀಲಿ ಅಂತ ಸಿದ್ದರಾಮಯ್ಯ ಸಾಹೇಬರು ಹೇಳಿಬಿಟ್ರು. ಆದರೆ ಸಿಬಿಐ ತನಿಖೆಗೆ ಕಾಂಗ್ರೆಸ್ ಹಿಂದೇಟನ್ನ ಹಾಕ್ತಾ ಇದೆ. ಏನ್ ಕಾರಣ? ಈ ಬಗ್ಗೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡೋಣ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಜಯ್, ಗಮನಿಸ್ತಾ ಇದ್ದೀವಿ, ಸಿಎಂ ಸಿದ್ದರಾಮಯ್ಯ ಅವರಂತೂ ಖಂಡತುಂಡವಾಗಿ ಹೇಳಿಬಿಟ್ರು, ಆಯ್ತು ಸಿಬಿಐ ತನಿಖೆ ನಡೀಲಿ ಅಂತ. ಆದ್ರೆ ಕಾಂಗ್ರೆಸ್ ಈ ವಿಚಾರವಾಗಿ ಹಿಂದೇಟು ಹಾಕ್ತಾ ಇದೆ. ಏನ್ ಕಾರಣ? ಶ್ರೀಪಾದ್, ಕಳೆದ 2 ದಿನಗಳ ಹಿಂದೆ ಅನ್ವರ್ ಮಾನಪ್ಪಡಿ ಹೇಳಿಕೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಏನು ಸಿದ್ದರಾಮಯ್ಯ ಕಳೆದ 2 ದಿನಗಳಿಂದ ಹೇಳಿಕೆಯನ್ನು ಕೊಟ್ಟಿದ್ದು ಸಿಬಿಐ ತನಿಖೆ ಮಾಡಲಿ, ಏನು ವಿಜೇಂದ್ರ ವಿರುದ್ಧ ಲಂಚದ ಆರೋಪ ಆಮಿಷ ಹಿನ್ನೆಲೆಯಲ್ಲಿ ಕೂಡ ತನಿಖೆ ಮಾಡಲಿ ಅಂತ. ಆದ್ರೆ ಈಗ ಕಳೆದ 2 ದಿನಗಳ ನಂತರ ಸೀನ್ ಉಲ್ಟಾ ಆಗಿರುವಂತದ್ದು. ಇದೇ ಅನ್ವರ್ ಮಾನಪ್ಪಡಿ ಅವರು ಗಂಭೀರ ಒಂದು ಆರೋಪವನ್ನು ಕಾಂಗ್ರೆಸ್ ವಿರುದ್ಧ ಮಾಡಿರುವಂತದ್ದು. ವಿಜೇಂದ್ರ ಅವರು ಲಂಚದ ಆಮಿಷ ಕೊಟ್ಟಿರಲಿಲ್ಲ, ಬಿಜೆಪಿ ಕೊಟ್ಟಿರಲಿಲ್ಲ. ಆದ್ರೆ ಕಾಂಗ್ರೆಸ್ನವರು, ನನ್ನ ವರದಿಯಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಇರುವಂತದ್ದು ಅನ್ವರ್ ಮಾನಪ್ಪಡಿ ವರದಿಯಲ್ಲಿ, ಅವರ ವರದಿಯಲ್ಲಿ ವಕ್ಫ್ ಆಸ್ತಿ ಕಬಳಿಕೆ ವಿಚಾರದಲ್ಲಿ ಅವರು ನನಗೆ ಲಂಚದ ಆಮಿಷ ಕೊಟ್ಟಿದ್ರು ಕೋಟಿಗಟ್ಟಲೆ ಅಂತ ಆರೋಪ ಮಾಡಿದ ಬೆನ್ನಲ್ಲೇ ಈಗ ಕಾಂಗ್ರೆಸ್ ನಾಯಕರುಗಳು ಈಗ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು. ಇದೇ ವಿಚಾರವನ್ನ ಸದನದಲ್ಲಿಂದು ಏನು ವಿಜೇಂದ್ರ ಪ್ರಸ್ತಾಪ ಮಾಡಿದ್ರು, ಸಿಬಿಐ ತನಿಖೆ ಕೊಡಿ ಅಂತ ಆಗ್ರಹ ವ್ಯಕ್ತಪಡಿಸಿದ್ರು. ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಜೇಂದ್ರ ವಿರುದ್ಧ ಸಿಬಿಐ ತನಿಖೆ ಮಾಡಲಿ ಅಂತ ಹೇಳಿದ್ರು, ಈಗ ಅದೇ ಆರೋಪ ಎದುರಿಸುತ್ತಿರುವಂತಹ ವಿಜೇಂದ್ರ ಅವರು ತನಿಖೆ ಮಾಡಲಿ, ಸಿಬಿಐ ತನಿಖೆ ಕೊಡಿ ಅಂತ ಈಗ ಆಗ್ರಹ ವ್ಯಕ್ತಪಡಿಸುವಂತದ್ದು. ಇಕ್ಕಟ್ಟಿನಲ್ಲಿ ಬಿಸಿ ತುಪ್ಪ ರೀತಿಯಲ್ಲಿ ಕೂಡ ಈಗ ಕಾಂಗ್ರೆಸ್ಗೆ ಈಗ ಉಂಟಾಗಿರೋದು. ಯಾಕಂದ್ರೆ ಖುದ್ದು ಮುಖ್ಯಮಂತ್ರಿಯವರು ಆನ್ ದಿ ರೆಕಾರ್ಡ್ ಒಪ್ಕೊಂಡಿರುವಂತದ್ದು ಸಿಬಿಐ ತನಿಖೆ ಕೊಡಬೇಕು ಅಂತ. ಈಗ ಹಂಗಾರೆ ಕಾಂಗ್ರೆಸ್ ನಾಯಕರು ಸಿಬಿಐ ತನಿಖೆ ಕೊಡ್ತಾರಾ? ಖಂಡಿತವಾಗ್ಲೂ ಕೂಡ ಕೊಡೋದಿಲ್ಲ. ಯಾಕಂದ್ರೆ ಈಗ ಕಾಂಗ್ರೆಸ್ ನಾಯಕರ ವಿರುದ್ಧ ಈಗ ಗಂಭೀರ ಆರೋಪ ಬಂದಿರುವಂತದ್ದು. ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮುಂಚೆ ಏನು ಡಿಮ್ಯಾಂಡ್ ಇತ್ತು, ಮುಂಚೆ ಏನು ಬೇಡಿಕೆ ಇತ್ತು, ಆ ಬೇಡಿಕೆಯಷ್ಟು ಫೋರ್ಸ್ ಈಗ ಇಲ್ಲ. ಈಗ ಸಿಬಿಐ ತನಿಖೆ ನೋಡೋಣ ಅಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ತಿಪ್ಪೆ ಸಾರಿಸುವಂತ ಕೆಲಸ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ಕೊಟ್ಟಿರುವಂತಹ ಹೇಳಿಕೆ ಈಗ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ತಿರುಗುಬಾಣ ಆಗಿರುವಂತದ್ದು. ಬಿಜೆಪಿ ನಾಯಕರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಸದನದಲ್ಲಿ ಈಗ ಕೋಲಾಹಲಕ್ಕೆ ಕಾರಣ ಆಗಿರುವಂತದ್ದು ಸಿಬಿಐ ತನಿಖೆ ಕೊಡಲಿ ಅಂತ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಸರ್ಕಾರ ಉತ್ತರ ಕೊಡ್ತಾ ಇರೋದು, ಈ ಹಿಂದೆ ಹೇಳಿಕೆ ಕೊಟ್ಟಿದ್ರು ಅನ್ವರ್ ಮಾನಪ್ಪಡಿ, ಅದನ್ನ ಪ್ರಸ್ತಾಪ ಮಾಡಿದ್ವಿ ಅಂತ ಹೇಳ್ತಾ ಇದ್ರು ಹೊರತು ಮುಂಚೆ ಹೇಳಿದ ರೀತಿಯಲ್ಲಿ ಸಿಬಿಐ ತನಿಖೆ ಕೊಡುವ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಒಪ್ಕೊಳ್ತಾ ಇಲ್ಲ. ಈಗ ನೋಡ್ಬೇಕು, ಇದಿಷ್ಟೇ ನಿಲ್ಲೋದಿಲ್ಲ. ಇದು ಸದನ ಮುಗಿದ ಬಳಿಕವೂ ಕೂಡ ನಾನಾ ರೀತಿಯ ಆಯಾಮಗಳನ್ನ, ಚರ್ಚೆಗಳನ್ನ ಏನು ಹುಟ್ಟಾಕುವಂತ ಸಾಧ್ಯತೆ ಇರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ. ಕಾಂಗ್ರೆಸ್ಗೆ ಅನ್ವರ್ ವಿಚಾರ ಈಗ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಸಿಬಿಐ ತನಿಖೆಗೆ ಕೊಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿಬಿಟ್ರು. ಆದ್ರೆ ಇದೇ ವಿಚಾರ ಈಗ ಕಾಂಗ್ರೆಸ್ನ ಹಲವು ನಾಯಕರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಕಾರಣ ಇಷ್ಟೇ, ಕೈ ನಾಯಕರ ವಿರುದ್ಧ ಲಂಚ ಆಮಿಷದ ಆರೋಪ ಕೇಳಿ ಬರ್ತಾ ಇದೆ. ಇದೀಗ ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹಿಸ್ತಾ ಇದೆ. ಸಿಬಿಐ ತನಿಖೆ ನಡೀಲಿ ಅಂತ ಸಿದ್ದರಾಮಯ್ಯ ಸಾಹೇಬರು ಹೇಳಿಬಿಟ್ರು. ಆದರೆ ಸಿಬಿಐ ತನಿಖೆಗೆ ಕಾಂಗ್ರೆಸ್ ಹಿಂದೇಟನ್ನ ಹಾಕ್ತಾ ಇದೆ. ಏನ್ ಕಾರಣ? ಈ ಬಗ್ಗೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡೋಣ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಜಯ್, ಗಮನಿಸ್ತಾ ಇದ್ದೀವಿ, ಸಿಎಂ ಸಿದ್ದರಾಮಯ್ಯ ಅವರಂತೂ ಖಂಡತುಂಡವಾಗಿ ಹೇಳಿಬಿಟ್ರು, ಆಯ್ತು ಸಿಬಿಐ ತನಿಖೆ ನಡೀಲಿ ಅಂತ. ಆದ್ರೆ ಕಾಂಗ್ರೆಸ್ ಈ ವಿಚಾರವಾಗಿ ಹಿಂದೇಟು ಹಾಕ್ತಾ ಇದೆ. ಏನ್ ಕಾರಣ? ಶ್ರೀಪಾದ್, ಕಳೆದ 2 ದಿನಗಳ ಹಿಂದೆ ಅನ್ವರ್ ಮಾನಪ್ಪಡಿ ಹೇಳಿಕೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಏನು ಸಿದ್ದರಾಮಯ್ಯ ಕಳೆದ 2 ದಿನಗಳಿಂದ ಹೇಳಿಕೆಯನ್ನು ಕೊಟ್ಟಿದ್ದು ಸಿಬಿಐ ತನಿಖೆ ಮಾಡಲಿ, ಏನು ವಿಜೇಂದ್ರ ವಿರುದ್ಧ ಲಂಚದ ಆರೋಪ ಆಮಿಷ ಹಿನ್ನೆಲೆಯಲ್ಲಿ ಕೂಡ ತನಿಖೆ ಮಾಡಲಿ ಅಂತ. ಆದ್ರೆ ಈಗ ಕಳೆದ 2 ದಿನಗಳ ನಂತರ ಸೀನ್ ಉಲ್ಟಾ ಆಗಿರುವಂತದ್ದು. ಇದೇ ಅನ್ವರ್ ಮಾನಪ್ಪಡಿ ಅವರು ಗಂಭೀರ ಒಂದು ಆರೋಪವನ್ನು ಕಾಂಗ್ರೆಸ್ ವಿರುದ್ಧ ಮಾಡಿರುವಂತದ್ದು. ವಿಜೇಂದ್ರ ಅವರು ಲಂಚದ ಆಮಿಷ ಕೊಟ್ಟಿರಲಿಲ್ಲ, ಬಿಜೆಪಿ ಕೊಟ್ಟಿರಲಿಲ್ಲ. ಆದ್ರೆ ಕಾಂಗ್ರೆಸ್ನವರು, ನನ್ನ ವರದಿಯಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಇರುವಂತದ್ದು ಅನ್ವರ್ ಮಾನಪ್ಪಡಿ ವರದಿಯಲ್ಲಿ, ಅವರ ವರದಿಯಲ್ಲಿ ವಕ್ಫ್ ಆಸ್ತಿ ಕಬಳಿಕೆ ವಿಚಾರದಲ್ಲಿ ಅವರು ನನಗೆ ಲಂಚದ ಆಮಿಷ ಕೊಟ್ಟಿದ್ರು ಕೋಟಿಗಟ್ಟಲೆ ಅಂತ ಆರೋಪ ಮಾಡಿದ ಬೆನ್ನಲ್ಲೇ ಈಗ ಕಾಂಗ್ರೆಸ್ ನಾಯಕರುಗಳು ಈಗ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು. ಇದೇ ವಿಚಾರವನ್ನ ಸದನದಲ್ಲಿಂದು ಏನು ವಿಜೇಂದ್ರ ಪ್ರಸ್ತಾಪ ಮಾಡಿದ್ರು, ಸಿಬಿಐ ತನಿಖೆ ಕೊಡಿ ಅಂತ ಆಗ್ರಹ ವ್ಯಕ್ತಪಡಿಸಿದ್ರು. ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಜೇಂದ್ರ ವಿರುದ್ಧ ಸಿಬಿಐ ತನಿಖೆ ಮಾಡಲಿ ಅಂತ ಹೇಳಿದ್ರು, ಈಗ ಅದೇ ಆರೋಪ ಎದುರಿಸುತ್ತಿರುವಂತಹ ವಿಜೇಂದ್ರ ಅವರು ತನಿಖೆ ಮಾಡಲಿ, ಸಿಬಿಐ ತನಿಖೆ ಕೊಡಿ ಅಂತ ಈಗ ಆಗ್ರಹ ವ್ಯಕ್ತಪಡಿಸುವಂತದ್ದು. ಇಕ್ಕಟ್ಟಿನಲ್ಲಿ ಬಿಸಿ ತುಪ್ಪ ರೀತಿಯಲ್ಲಿ ಕೂಡ ಈಗ ಕಾಂಗ್ರೆಸ್ಗೆ ಈಗ ಉಂಟಾಗಿರೋದು. ಯಾಕಂದ್ರೆ ಖುದ್ದು ಮುಖ್ಯಮಂತ್ರಿಯವರು ಆನ್ ದಿ ರೆಕಾರ್ಡ್ ಒಪ್ಕೊಂಡಿರುವಂತದ್ದು ಸಿಬಿಐ ತನಿಖೆ ಕೊಡಬೇಕು ಅಂತ. ಈಗ ಹಂಗಾರೆ ಕಾಂಗ್ರೆಸ್ ನಾಯಕರು ಸಿಬಿಐ ತನಿಖೆ ಕೊಡ್ತಾರಾ? ಖಂಡಿತವಾಗ್ಲೂ ಕೂಡ ಕೊಡೋದಿಲ್ಲ. ಯಾಕಂದ್ರೆ ಈಗ ಕಾಂಗ್ರೆಸ್ ನಾಯಕರ ವಿರುದ್ಧ ಈಗ ಗಂಭೀರ ಆರೋಪ ಬಂದಿರುವಂತದ್ದು. ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮುಂಚೆ ಏನು ಡಿಮ್ಯಾಂಡ್ ಇತ್ತು, ಮುಂಚೆ ಏನು ಬೇಡಿಕೆ ಇತ್ತು, ಆ ಬೇಡಿಕೆಯಷ್ಟು ಫೋರ್ಸ್ ಈಗ ಇಲ್ಲ. ಈಗ ಸಿಬಿಐ ತನಿಖೆ ನೋಡೋಣ ಅಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ತಿಪ್ಪೆ ಸಾರಿಸುವಂತ ಕೆಲಸ ಮಾಡ್ತಾ ಇರುವಂತದ್ದು.
ಕಾಂಗ್ರೆಸ್ ಕೊಟ್ಟಿರುವಂತಹ ಹೇಳಿಕೆ ಈಗ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ತಿರುಗುಬಾಣ ಆಗಿರುವಂತದ್ದು. ಬಿಜೆಪಿ ನಾಯಕರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಸದನದಲ್ಲಿ ಈಗ ಕೋಲಾಹಲಕ್ಕೆ ಕಾರಣ ಆಗಿರುವಂತದ್ದು ಸಿಬಿಐ ತನಿಖೆ ಕೊಡಲಿ ಅಂತ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಸರ್ಕಾರ ಉತ್ತರ ಕೊಡ್ತಾ ಇರೋದು, ಈ ಹಿಂದೆ ಹೇಳಿಕೆ ಕೊಟ್ಟಿದ್ರು ಅನ್ವರ್ ಮಾನಪಡೆ, ಅದನ್ನ ಪ್ರಸ್ತಾಪ ಮಾಡಿದ್ವಿ ಅಂತ ಹೇಳ್ತಾ ಇದ್ರು ಹೊರತು ಮುಂಚೆ ಹೇಳಿದ ರೀತಿಯಲ್ಲಿ ಸಿಬಿಐ ತನಿಖೆ ಕೊಡುವ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಒಪ್ಕೊಳ್ತಾ ಇಲ್ಲ. ಈಗ ನೋಡ್ಬೇಕು, ಇದಿಷ್ಟೇ ನಿಲ್ಲೋದಿಲ್ಲ. ಇದು ಸದನ ಮುಗಿದ ಬಳಿಕವೂ ಕೂಡ ನಾನಾ ರೀತಿಯ ಆಯಾಮಗಳನ್ನ, ಚರ್ಚೆಗಳನ್ನ ಏನು ಹುಟ್ಟಾಕುವಂತ ಸಾಧ್ಯತೆ ಇರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ. ಕಾಂಗ್ರೆಸ್ಗೆ ಅನ್ವರ್ ವಿಚಾರ ಈಗ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಸಿಬಿಐ ತನಿಖೆಗೆ ಕೊಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿಬಿಟ್ರು. ಆದ್ರೆ ಇದೇ ವಿಚಾರ ಈಗ ಕಾಂಗ್ರೆಸ್ನ ಹಲವು ನಾಯಕರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಕಾರಣ ಇಷ್ಟೇ, ಕೈ ನಾಯಕರ ವಿರುದ್ಧ ಲಂಚ ಆಮಿಷದ ಆರೋಪ ಕೇಳಿ ಬರ್ತಾ ಇದೆ. ಇದೀಗ ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹಿಸ್ತಾ ಇದೆ. ಸಿಬಿಐ ತನಿಖೆ ನಡೀಲಿ ಅಂತ ಸಿದ್ದರಾಮಯ್ಯ ಸಾಹೇಬರು ಹೇಳಿಬಿಟ್ರು. ಆದರೆ ಸಿಬಿಐ ತನಿಖೆಗೆ ಕಾಂಗ್ರೆಸ್ ಹಿಂದೇಟನ್ನ ಹಾಕ್ತಾ ಇದೆ. ಏನ್ ಕಾರಣ? ಈ ಬಗ್ಗೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡೋಣ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಜಯ್, ಗಮನಿಸ್ತಾ ಇದ್ದೀವಿ, ಸಿಎಂ ಸಿದ್ದರಾಮಯ್ಯ ಅವರಂತೂ ಖಂಡ ತುಂಡವಾಗಿ ಹೇಳ್ಬಿಟ್ರು, ಆಯ್ತು ಸಿಬಿಐ ತನಿಖೆ ನಡೀಲಿ ಅಂತ. ಆದ್ರೆ ಕಾಂಗ್ರೆಸ್ ಈ ವಿಚಾರವಾಗಿ ಹಿಂದೇಟು ಹಾಕ್ತಾ ಇದೆ. ಏನ್ ಕಾರಣ? ಶ್ರೀಪಾದ್, ಕಳೆದ 2 ದಿನಗಳ ಹಿಂದೆ ಅನ್ವರ್ ಮಾನಪಡಿ ಹೇಳಿಕೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಏನು ಸಿದ್ದರಾಮಯ್ಯ ಕಳೆದ 2 ದಿನಗಳಿಂದ ಹೇಳಿಕೆಯನ್ನು ಕೊಟ್ಟಿದ್ದು ಸಿಬಿಐ ತನಿಖೆ ಮಾಡಲಿ, ಏನು ವಿಜೇಂದ್ರ ವಿರುದ್ಧ ಲಂಚದ ಆರೋಪ ಆಮಿಷ ಹಿನ್ನೆಲೆಯಲ್ಲಿ ಕೂಡ ತನಿಖೆ ಮಾಡಲಿ ಅಂತ. ಆದ್ರೆ ಈಗ ಕಳೆದ 2 ದಿನಗಳ ನಂತರ ಸೀನ್ ಉಲ್ಟಾ ಆಗಿರುವಂತದ್ದು. ಇದೇ ಅನ್ವರ್ ಮಾನಪಡಿ ಅವರು ಗಂಭೀರ ಒಂದು ಆರೋಪವನ್ನು ಕಾಂಗ್ರೆಸ್ ವಿರುದ್ಧ ಮಾಡಿರುವಂತದ್ದು. ವಿಜೇಂದ್ರ ಅವರು ಲಂಚದ ಆಮಿಷ ಕೊಟ್ಟಿರಲಿಲ್ಲ, ಬಿಜೆಪಿ ಕೊಟ್ಟಿರಲಿಲ್ಲ. ಆದ್ರೆ ಕಾಂಗ್ರೆಸ್ನವರು, ನನ್ನ ವರದಿಯಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಇರುವಂತದ್ದು. ಅನ್ವರ್ ಮಾನಪಡಿ ವರದಿಯಲ್ಲಿ, ಅವರ ವರದಿಯಲ್ಲಿ ವಕ್ಫ್ ಆಸ್ತಿ ಕಬಳಿಕೆ ವಿಚಾರದಲ್ಲಿ ಅವರು ನನಗೆ ಲಂಚದ ಆಮಿಷ ಕೊಟ್ಟಿದ್ರು ಕೋಟಿಗಟ್ಟಲೆ ಅಂತ ಆರೋಪ ಮಾಡಿದ ಬೆನ್ನಲ್ಲೇ ಈಗ ಕಾಂಗ್ರೆಸ್ ನಾಯಕರುಗಳು ಈಗ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು. ಇದೇ ವಿಚಾರವನ್ನ ಸದನದಲ್ಲಿಂದು ಏನು ವಿಜೇಂದ್ರ ಪ್ರಸ್ತಾಪ ಮಾಡಿದ್ರು, ಸಿಬಿಐ ತನಿಖೆ ಕೊಡಿ ಅಂತ ಆಗ್ರಹ ವ್ಯಕ್ತಪಡಿಸಿದ್ರು. ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಜೇಂದ್ರ ವಿರುದ್ಧ ಸಿಬಿಐ ತನಿಖೆ ಮಾಡಲಿ ಅಂತ ಹೇಳಿದ್ರು, ಈಗ ಅದೇ ಆರೋಪ ಎದುರಿಸುತ್ತಿರುವಂತ ವಿಜೇಂದ್ರ ಅವರು ತನಿಖೆ ಮಾಡಲಿ, ಸಿಬಿಐ ತನಿಖೆ ಕೊಡಿ ಅಂತ ಈಗ ಆಗ್ರಹ ವ್ಯಕ್ತಪಡಿಸುವಂತದ್ದು. ಇಕ್ಕಟ್ಟಿನಲ್ಲಿ ಬಿಸಿ ತುಪ್ಪ ರೀತಿಯಲ್ಲಿ ಕೂಡ ಈಗ ಕಾಂಗ್ರೆಸ್ಗೆ ಈಗ ಉಂಟಾಗಿರುತ್ತೆ. ಯಾಕಂದ್ರೆ ಖುದ್ದು ಮುಖ್ಯಮಂತ್ರಿಯವರು ಆನ್ ದಿ ರೆಕಾರ್ಡ್ ಒಪ್ಕೊಂಡಿರುವಂತದ್ದು ಸಿಬಿಐ ತನಿಖೆ ಕೊಡಬೇಕು ಅಂತ. ಈಗ ಹಂಗಾದ್ರೆ ಕಾಂಗ್ರೆಸ್ ನಾಯಕರು ಸಿಬಿಐ ತನಿಖೆ ಕೊಡ್ತಾರಾ? ಖಂಡಿತವಾಗ್ಲೂ ಕೂಡ ಕೊಡೋದಿಲ್ಲ. ಯಾಕಂದ್ರೆ ಈಗ ಕಾಂಗ್ರೆಸ್ ನಾಯಕರ ವಿರುದ್ಧ ಈಗ ಗಂಭೀರ ಆರೋಪ ಬಂದಿರುವಂತದ್ದು. ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮುಂಚೆ ಏನು ಡಿಮ್ಯಾಂಡ್ ಇತ್ತು, ಮುಂಚೆ ಏನು ಬೇಡಿಕೆ ಇತ್ತು, ಆ ಬೇಡಿಕೆಯಷ್ಟು ಫೋರ್ಸ್ ಈಗ ಇಲ್ಲ. ಈಗ ಸಿಬಿಐ ತನಿಖೆ ನೋಡೋಣ ಅಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ತಿಪ್ಪೆ ಸಾರಿಸುವಂತ ಕೆಲಸ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ಕೊಟ್ಟಿರುವಂತಹ ಹೇಳಿಕೆ ಈಗ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ತಿರುಗುಬಾಣ ಆಗಿರುವಂತದ್ದು. ಬಿಜೆಪಿ ನಾಯಕರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಸದನದಲ್ಲಿ ಈಗ ಕೋಲಾಹಲಕ್ಕೆ ಕಾರಣ ಆಗಿರುವಂತದ್ದು ಸಿಬಿಐ ತನಿಖೆ ಕೊಡಲಿ ಅಂತ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಸರ್ಕಾರ ಉತ್ತರ ಕೊಡ್ತಾ ಇರೋದು, ಈ ಹಿಂದೆ ಹೇಳಿಕೆ ಕೊಟ್ಟಿದ್ರು ಅನ್ವರ್ ಮಾನಪಡೆ, ಅದನ್ನ ಪ್ರಸ್ತಾಪ ಮಾಡಿದ್ವಿ ಅಂತ ಹೇಳ್ತಾ ಇದ್ರು ಹೊರತು ಮುಂಚೆ ಹೇಳಿದ ರೀತಿಯಲ್ಲಿ ಸಿಬಿಐ ತನಿಖೆ ಕೊಡುವ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಒಪ್ಕೊಳ್ತಾ ಇಲ್ಲ. ಈಗ ನೋಡ್ಬೇಕು, ಇದಿಷ್ಟೇ ನಿಲ್ಲೋದಿಲ್ಲ. ಇದು ಸದನ ಮುಗಿದ ಬಳಿಕವೂ ಕೂಡ ನಾನಾ ರೀತಿಯ ಆಯಾಮಗಳನ್ನ, ಚರ್ಚೆಗಳನ್ನ ಏನು ಹುಟ್ಟಾಕುವಂತ ಸಾಧ್ಯತೆ ಇರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ.